ಯಾಕಂದ್ರೆ ನೀವು ಹೇಳಿದಂಗೆ ಕೆಲವೊಂದು ಸ್ಟ್ರೆಸ್ ಇರುತ್ತೆ. ಕೆಲವೊಂದು ಸತಿ ನಾವು ಲೇಟಾಗಿ ಮನೆಗೆ ಬರ್ತೀವಿ. ಅಂಥದ್ರಲ್ಲಿ ನಮಗೆ ಕಿಡ್ನಿಯಲ್ಲಿ ತೊಂದರೆ ಆಗತ್ತೆ. ಕೆಲವೊಮ್ಮೆ 11 ಗಂಟೆಗೆ ಬಂದು ಊಟ ಮಾಡ್ತಾರೆ. ಅಂಥದ್ರಲ್ಲಿ ಕೆಲವೊಂದು ಸಮಸ್ಯೆಗಳು ಅನಿವಾರ್ಯ. ಯಾಕಂದ್ರೆ ಇವಾಗ ನೋಡಿ, ಒಂದು ಕೆಲಸ ಮಾಡ್ಬೇಕಂದ್ರೆ 2 ರೀತಿ ಇದೆ. ಒಬ್ಬನಿಗೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಒಂದು ಅಗತ್ಯವಾಗಿರುತ್ತೆ. ಅವನು ಇಷ್ಟ ಇದೆಯೋ ಇಲ್ವೋ ಒಂದು ಸಂಪಾದನೆ ಮಾಡ್ಬೇಕು, ಕೆಲಸ ಮಾಡಲೇಬೇಕು. ಅವನಿಗೆ ಕೆಲವೊಂದು ದೈಹಿಕ ಸಮಸ್ಯೆಗಳು ಬಂದೇ ಬರುತ್ತೆ. ಅಂಥದ್ರಲ್ಲಿ ಕೆಲವೊಂದು ಮೇಂಟೆನೆನ್ಸ್‌ಗೆ ಅಂತ ಇರುತ್ತೆ. ಕೆಲವೊಂದು ಪರಿಹಾರ ಅಂತ ಇರುತ್ತೆ. ಇದು ಎಲ್ಲದಕ್ಕೂ ಮೇಲೂ ಪ್ರಾರಬ್ಧ ಅಂತ ಒಂದು ಇದೆಯಲ್ಲ. ಅಂದ್ರೆ ಹಳೇ ಕಾಲದಿಂದ, ಬೇರೆ ಜನ್ಮದಿಂದ ನಮ್ಮಲ್ಲಿ ಬರುವಂತ ನೋವುಗಳಿರತ್ತೆ, ನಮ್ಮ ಕರ್ಮಗಳಿರತ್ತೆ. ಅದರಲ್ಲಿ ಕೆಲವೊಂದು ಏನೇ ಮಾಡಿದ್ರು ನಿವಾರಣೆ ಆಗಲ್ಲ. ಅಂಥದ್ರಲ್ಲಿ ಮೇಂಟೆನೆನ್ಸ್‌ಗೆ ಅಂತ ಕೆಲವೊಂದಿರುತ್ತೆ. ಸೊ ಆಯುರ್ವೇದ ಬಂದ್ಬಿಟ್ಟು ಬರೀ ನಾವು ಒಂದು ಅವನಂಬಿಕೆ ಇಟ್ಕೋಬಾರ್ದು. ಆಯುರ್ವೇದ ಔಷಧಿ ತಗೊಂಡ್ಬಿಟ್ರೆ ನಾವು ಸರಿ ಹೋಗ್ಬಿಡ್ತೀವಿ ಅಂತ. ಇದರಲ್ಲಿ ಬಂದ್ಬಿಟ್ಟು ಒಂದು ನಾಡಿ ಮಿಡಿತದಲ್ಲಿ ಕ್ಯೂರ್ ಆಗತ್ತಾ, ಮೇಂಟೈನ್ ಆಗತ್ತಾ, ಇಂಪ್ರೂವ್ ಆಗತ್ತಾ, ಅಥವಾ ಕ್ಯೂರ್ ಆಗಲ್ಲ, 4 ಗೊತ್ತಾಗತ್ತೆ ನಮಗೆ. ಸೊ ನೀವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ನಾವು 4 ನೋಡ್ತೀವಿ. ಯಾಕಂದ್ರೆ ಒಂದು ಕಾಯಿಲೆ ಹಿಡಿಬೇಕಾದ್ರೆ ವೆದರ್ ಇಟ್ ಇಸ್ ಕ್ಯೂರಬಲ್, ಟ್ರೀಟಬಲ್, ಮ್ಯಾನೇಜಬಲ್ ಆರ್ ನಾಟ್ ಟ್ರೀಟಬಲ್, ಇದು ನೋಡೋದು ಅಗತ್ಯ. ಯಾಕಂದ್ರೆ ಜನರು ದುಡ್ಡು ವೇಸ್ಟ್ ಮಾಡಬಾರದು. ಒಂದು ಇವ್ರಿಗೆ ಗುಣ ಆಗಲ್ಲ ನಿಮಗೆ ಅಂತ ಗೊತ್ತಾಗ್ಬಿಟ್ರೆ ಹೇಳ್ಬಿಡ್ಬೇಕು ಅವ್ರಿಗೆ, ಸ್ವಾಮಿ ದುಡ್ಡು ವೇಸ್ಟ್ ಮಾಡಬೇಡಿ, ಎಲ್ಲೂ ಕರ್ಕೊಂಡು ಹೋಗ್ಬೇಡಿ, ಇದು ಗುಣ ಆಗಲ್ಲ ಅಂತ ಹೇಳಬೇಕು. ಸುಮ್ಮನೆ ಅದರಲ್ಲಿ ದುಡ್ಡು ಖರ್ಚು ಮಾಡ್ತಾ 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 ಬಂದ್ರೆ, ಒಂದು ಅನುಭವ ಹೇಳ್ತೇನೆ. ಒಬ್ರು ಚೆನ್ನೈಯಲ್ಲಿ ಒಂದು ಮಗುನ್ ಕರೆದ್ರು, ಕಾಲು ವೀಕ್ ಆಗಿದೆ ಅಂತ ಹೇಳಿದ್ರು. ಅವಾಗ ನಾಡಿ ಹಿಡಿದು ನೋಡಿದೆ, ಅದು ಗರ್ಭದಲ್ಲಿ ಮಗು ಹುಟ್ಟಬೇಕಾದ್ರೆ ಸಮಸ್ಯೆ ಆಯ್ತು ಅಂತ ನಾಡಿ ಹೇಳತ್ತೆ. ನಾನು ಅವ್ರ ತಾಯಿನ ಕೇಳಿದೆ, ಅವ್ರು ಹೇಳಿದ್ರು ಹೌದು, ತಲೆ ಫಿಕ್ಸ್ ಆಗಿತ್ತು, ಮಗು ಹೊರಗೆ ಬರ್ತಾ ಇತ್ತು. ಅವಾಗ ಗೈನಕಾಲಜಿಸ್ಟ್, ಸೀನಿಯರ್ ಗೈನಕಾಲಜಿಸ್ಟ್ ಬಂದಿಲ್ಲ, ನೀವು ಕರಳಲ್ಲಿ ಗರ್ಭಕೋಶದಲ್ಲಿ ಮಗುನ ಉಳಿಸ್ಕೊಳ್ಳಿ ಅಂತ ಹೇಳಿದ್ರು. ಪ್ರಾಣವಾಯು ಎಫೆಕ್ಟ್ ಆಯ್ತು, ಅಪಾನವಾಯು ಎಫೆಕ್ಟ್ ಆಯ್ತು. ಇದು ಇವಾಗ ಪ್ರಾಕೃತ ದೋಷ ಅಂತ ಹೇಳ್ತೀವಿ. ಅಂದ್ರೆ ಹುಟ್ಟದಲ್ಲೇ ದೋಷ ಉಂಟಾಗಿರೋದು, ಜೀವನ ಪರ್ಯಂತ ಈ ದೋಷ ಉಳ್ಕೊಳ್ಳುತ್ತೆ. ಇದನ್ನ ನಾವು ಸರಿಪಡಿಸ್ಲಿಕ್ಕೆ ಆಗಲ್ಲ. ಎಲ್ಲೆಲ್ಲೋ ಹೋಗ್ಬಿಟ್ಟು ಏನೇನೋ ಮಸಾಜ್ ಮಾಡಿ ದುಡ್ಡು ವೇಸ್ಟ್ ಮಾಡೋದು ಬೇಕಿಲ್ಲ. ಇದು ಸರಿ ಹೋಗಲ್ಲ ಅಂತ ಗೊತ್ತಾಯ್ತಲ್ಲ. ಇನ್ಮೇಲೆ ಆದಷ್ಟು ಮೇಂಟೈನ್